ನಮಸ್ಕಾರ. ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ಈ ದಿನದ ಹೆಡ್ಲೈನ್ಸ್. ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ನಿರ್ದೇಶಕರಿಂದ ಜಲ ಸಂರಕ್ಷಣೆ ಕಾಮಗಾರಿ ಪರಿಶೀಲನೆ. ನಗರದಲ್ಲಿ ನಡೆದ 3 ಮನೆಗಳ್ಳತನದಲ್ಲಿ ನಡೆದ ಪ್ರಕರಣಗಳಿಗೆ 4 ಆರೋಪಿಗಳ ಬಂಧನ. ಚಾಮರಾಜನಗರದ ವಿಜಯ ಕರ್ನಾಟಕ ಜಿಲ್ಲಾ ವರದಿಗಾರರಾದ ಪಾಲಲೋಚನ ಆರಾಧ್ಯ ಅವರಿಗೆ ಶ್ರೀ ಶಿವರಾತ್ರಿ ರಾಜೇಂದ್ರ ಪ್ರಶಸ್ತಿ ಪುರಸ್ಕಾರ. ಜಿಲ್ಲೆಯಲ್ಲಿ ಜಿಟಿಜಿಟಿ ಮಳೆ, ಜನರ ಪರದಾಟ, ಬಾಳೆ ಫಸಲು ನಾಶ. ಬೇಕರಿ ಮಾಲೀಕನ ನಿರ್ಲಕ್ಷ್ಯಕ್ಕೆ ಕೈಕಾಲು ಕಳೆದುಕೊಂಡ ಪೌರಕಾರ್ಮಿಕ, ನೆರವಿಗೆ ಬಾರದ ಜನಪ್ರತಿನಿಧಿಗಳು, ಮೌನವಾದ ಸಮಾಜ ಕಲ್ಯಾಣ ಇಲಾಖೆ. ಯಳಂದೂರು ತಾಲೂಕಿನಲ್ಲಿ 95% ಜಾತಿ ಗಣತಿ. ರಾಜ್ಯ ಅಹಿಂದ ಒಕ್ಕೂಟದ ಅಧ್ಯಕ್ಷರಾಗಿ ದ್ಯಾವಪ್ಪ ನಾಯ್ಕ ಆಯ್ಕೆ. ಸಂತೇಮರಹಳ್ಳಿಯಲ್ಲಿ ವಿಜೃಂಭಣೆಯಿಂದ ನಡೆದ ಬಸವ ಜಯಂತಿ, ಶಿವತತ್ವವನ್ನು ಜಗತ್ತಿಗೆ ಸಾರಿದ್ದ ಬಸವಣ್ಣ ಮುರುಘಾ ರಾಜೇಂದ್ರ ಸ್ವಾಮೀಜಿ. ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ನಿರ್ದೇಶಕರಿಂದ ಜಲ ಸಂರಕ್ಷಣೆ ಕಾಮಗಾರಿ ಪರಿಶೀಲನೆ. ಚಾಮರಾಜನಗರ ತಾಲೂಕಿನ ಹರದನಹಳ್ಳಿ, ಹೆಗ್ಗೋಟಾರ, ಹನೂರು ತಾಲೂಕಿನ ಸೂಳೇರಿಪಾಳ್ಯ, ಗುಂಡ್ಲುಪೇಟೆ ತಾಲೂಕಿನ ಶಿವಪುರ, ನೇನೆಕಟ್ಟೆ, ಬನ್ನಿತಾಳ್ಪುರ ಹಾಗೂ ಯಳಂದೂರು ತಾಲೂಕಿನ ಗೌಡಳ್ಳಿ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿದ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ನಿರ್ದೇಶಕರಾದ ಶಿವಶಂಕರ್ ರವರು ಭೇಟಿ ನೀಡಿ ವಿವಿಧ ಕಾಮಗಾರಿಗಳನ್ನು ಪರಿಶೀಲನೆ ನಡೆಸಿ ಸಾರ್ವಜನಿಕರಿಂದ ಮಾಹಿತಿ ಪಡೆದರು. ಜಲ್ ಜೀವನ್ ಮಿಷನ್ ಯೋಜನೆಯಡಿ ಕೈಗೊಳ್ಳಲಾಗಿರುವ ಕಾಮಗಾರಿಗಳು, ಅಟಲ್ ಭುಜಲ್ ಹಾಗೂ ನರೇಗಾ ಯೋಜನೆ ಅಡಿ ಕೈಗೊಳ್ಳಲಾದ ಅಂತರ್ಜಲ ಸಂರಕ್ಷಣೆ ಕಾಮಗಾರಿಗಳನ್ನು ಪರಿಶೀಲನೆ ನಡೆಸಿದ ಅವರು ಕಾಮಗಾರಿಗಳು ಉತ್ತಮವಾಗಿ ಅನುಷ್ಠಾನಗೊಳಿಸಲಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಅಂತರ್ಜಲ ಸಂರಕ್ಷಣೆಗೆ ಪೂರಕವಾದ ಕಾಮಗಾರಿಗಳ ಅನುಷ್ಠಾನದ ಅಗತ್ಯವಿದೆ ಎಂದು ತಿಳಿಸಿದರು. ವೈಜ್ಞಾನಿಕವಾಗಿ ಸ್ಥಳ ಗುರುತಿಸಿ ಅಗತ್ಯವಿರುವ ಕಾಮಗಾರಿಗಳನ್ನು ಕೈಗೊಳ್ಳಬೇಕು. ಚೆಕ್ ಡ್ಯಾಂ ನಿರ್ಮಾಣದಲ್ಲಿ ಸೂಕ್ತ ಸ್ಥಳ ಗುರುತಿಸಿ ಕಾಮಗಾರಿ ಅನುಷ್ಠಾನಗೊಳಿಸಬೇಕು. ಹೆಚ್ಚು ನೀರಿನ ಸಂಗ್ರಹಣೆಯಾಗುವುದರೊಂದಿಗೆ ಅಂತರ್ಜಲ ವೃದ್ಧಿಯಾಗಬೇಕು. ಹನಿ ನೀರಾವರಿ ಪದ್ಧತಿ ಅಳವಡಿಸಬೇಕು. ನೀರು ಅನಗತ್ಯ ಪೋಲಾಗುವುದನ್ನು ತಡೆಗಟ್ಟಬೇಕು. ಕೊಳವೆ ಬಾವಿ ಮರುಪೂರಣ ಘಟಕಗಳನ್ನು ಕೈಗೊಳ್ಳಬೇಕು. ಗುಂಡ್ಲುಪೇಟೆ ತಾಲೂಕು ಈಗಾಗಲೇ ಅಂತರ್ಜಲ ಶೋಷಿತ ಪ್ರದೇಶ ಎಂದು ಗುರುತಿಸಿಕೊಂಡಿದೆ. ಪ್ರತಿಯೊಬ್ಬರೂ ಜಲ ಸಂರಕ್ಷಣೆಯ ಮಹತ್ವ ಅರಿತು ಜಲಮೂಲಗಳ ಸಂರಕ್ಷಣೆಗೆ ಆದ್ಯತೆ ನೀಡಬೇಕೆಂದು ಸೂಚನೆ ನೀಡಿದರು. ಜಿಲ್ಲಾ ಪಂಚಾಯತ್ ಸಿಇಒ ಮೋನಾರೋತ್, ಸಹಾಯಕ ಕಾರ್ಯದರ್ಶಿ ಶ್ರೀಕಂಠರಾಜೆ ಅರಸ್ ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ನಗರದಲ್ಲಿ ನಡೆದ 3 ಮನೆಗಳ್ಳತನದಲ್ಲಿ ನಡೆದ ಪ್ರಕರಣಗಳಿಗೆ 4 ಆರೋಪಿಗಳ ಬಂಧನ. ನಗರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿಟಿ ಕವಿತಾ ಅವರು, ನಗರದ 3 ಮನೆಗಳಲ್ಲಿ ನಡೆದ ಕಳ್ಳತನ ಪ್ರಕರಣಗಳಿಗೆ ಸಂಬಂಧಿಸಿದಂತೆ 4 ಆರೋಪಿಗಳನ್ನು ಬಂಧಿಸಿದ್ದು, ಚಿನ್ನ, ಬೆಳ್ಳಿ, ಕ್ಯಾಮೆರಾಗಳನ್ನು ದಸ್ತಗಿರಿ ಮಾಡಲಾಗಿದೆ ಎಂದರು. ಜನವರಿ 7ರಂದು ನಗರದ ಸಿದ್ಧಾರ್ಥ ನಗರದ ರೇಣುಕಾ ಎಂಬುವರ ಮನೆಗೆ ಬೀಗ ಹಾಕಿಕೊಂಡು ಬೆಂಗಳೂರಿಗೆ ತೆರಳಿದ್ದು, ವಾಪಸ್ ಬಂದು ನೋಡಿದಾಗ ಮನೆಯಲ್ಲಿಟ್ಟ ಚಿನ್ನ, ಬೆಳ್ಳಿ, ನಗದನ್ನು ಯಾರೋ ಕಳ್ಳರು ಕಳ್ಳತನ ಮಾಡಿರುವುದಾಗಿ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದರು. ಈ ಸಂಬಂಧ ಸೆನ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಎಸ್ಎಲ್ ಸಾಗರ್ ನೇತೃತ್ವದಲ್ಲಿ ಸಬ್ ಇನ್ಸ್ಪೆಕ್ಟರ್ ಮಂಜುನಾಥ್ ಹಾಗೂ ಸಿಬ್ಬಂದಿ ಒಳಗೊಂಡ ವಿಶೇಷ ತಂಡ ರಚಿಸಲಾಗಿತ್ತು. ಅದರಂತೆ ಕಾರ್ಯಾಚರಣೆಗಿಳಿದ ಪೊಲೀಸರು 4ರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಚಾಮರಾಜನಗರ ತಾಲೂಕಿನ ಕೋಳಿಪಾಳ್ಯದ ಗ್ರಾಮದ ದೇವರಾಜ್, ಚಾಮರಾಜನಗರದ ಹೌಸಿಂಗ್ ಬೋರ್ಡ್ನ ದೀಪು ನಾಯ್ಕ, ಚಾಮರಾಜನಗರ ಜಾಲಹಳ್ಳಿಹುಂಡಿಯ ಅರ್ಜುನ, ಚಾಮರಾಜನಗರ ರಾಮಸಮುದ್ರ ಬಡಾವಣೆಯ ಅವಿನಾಶ್ ಎಂಬ ಆರೋಪಿಗಳನ್ನು ಬಂಧಿಸಿ ವಿಚಾರಣೆಗೊಳಪಡಿಸಿದಾಗ ಈ ಮನೆಯಲ್ಲದೆ ನಗರದ ಅಂಬೇಡ್ಕರ್ ಪಾರ್ಕ್ ಹಾಗೂ ಪ್ರಗತಿ ನಗರದ 2 ಮನೆಗಳಲ್ಲಿ ಕಳ್ಳತನ ಮಾಡಿರುವುದನ್ನು ಪತ್ತೆ ಹಚ್ಚಲಾಗಿದೆ ಎಂದು ಹೇಳಿದರು. 3 ಪ್ರಕರಣಗಳಲ್ಲಿ 418 ಗ್ರಾಂ ಚಿನ್ನದ ಗಟ್ಟಿ, ಚಿನ್ನಾಭರಣ, 8.5 ಕೆಜಿ ಬೆಳ್ಳಿಯ ಪದಾರ್ಥ, 2 ಲಕ್ಷ ಬೆಲೆ ಬಾಳುವ ಕ್ಯಾಮೆರಾ ಹಾಗೂ ಕ್ಯಾಮೆರಾ ಲೆನ್ಸ್ ಇವುಗಳ ಮೌಲ್ಯ 42.25 ಲಕ್ಷವಾಗಿದೆ. ಅಲ್ಲದೆ ಕೃತ್ಯಕ್ಕೆ ಬಳಸಿದ್ದ ಒಂದು ಮೋಟಾರ್ ಬೈಕ್ ಅನ್ನು ಸಹ ವಶಪಡಿಸಿಕೊಳ್ಳಲಾಗಿದೆ ಎಂದರು. ಬಂಧಿತ ಆರೋಪಿಗಳ ಪೈಕಿ ಕೆಲವರು ಅಪರಾಧ ಹಿನ್ನೆಲೆ ಉಳ್ಳವರಾಗಿದ್ದಾರೆ. ಇವರು ನಗರದ ಬಡಾವಣೆಗಳಲ್ಲಿ ರಾತ್ರಿ ವೇಳೆಯಲ್ಲಿ ಮನೆಯಲ್ಲಿ ಯಾರೂ ಇಲ್ಲದನ್ನು ಗಮನಿಸುತ್ತಾರೆ. ಅಲ್ಲದೆ ಬೀಗ ಹಾಕಿರುವ ಮನೆಗಳನ್ನು ಗುರಿಯಾಗಿಸಿಕೊಂಡು ಕಳ್ಳತನ ಮಾಡುತ್ತಾರೆ ಎಂದು ಎಸ್ಪಿ ಡಾಕ್ಟರ್ ಬಿಟಿ ಕವಿತಾ ತಿಳಿಸಿದರು. ಅಪರಾಧ ಪ್ರಕರಣಗಳಲ್ಲಿ ಆರೋಪಿಗಳನ್ನು ಪತ್ತೆ ಹಚ್ಚುವ ನಿಟ್ಟಿನಲ್ಲಿ ಸಹಾಯ ಮಾಡುವ ಸಿಸಿ ಕ್ಯಾಮೆರಾಗಳ ಅಳವಡಿಕೆಗೆ ಮುಂದಾಗಿದ್ದು, ಈಗಾಗಲೇ 6857 ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ಎಂದು ಎಸ್ಪಿ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂಎನ್ ಶಶಿಧರ್, ಡಿವೈಎಸ್ಪಿ ಲಕ್ಷ್ಮಯ್ಯ ಸೇರಿದಂತೆ ಇತರರು ಹಾಜರಿದ್ದರು.
ಚಾಮರಾಜನಗರದ ವಿಜಯ ಕರ್ನಾಟಕ ಜಿಲ್ಲಾ ವರದಿಗಾರರಾದ ಪಾಲಲೋಚನ ಆರಾಧ್ಯ ಅವರಿಗೆ ಶ್ರೀ ಶಿವರಾತ್ರಿ ರಾಜೇಂದ್ರ ಪ್ರಶಸ್ತಿ ಪುರಸ್ಕಾರ. ನಗರದ ಜೆಎಸ್ಎಸ್ ಮಹಿಳಾ ಕಾಲೇಜು ಆವರಣದಲ್ಲಿ ಜೆಎಸ್ಎಸ್ ಮಹಾವಿದ್ಯಾಪೀಠ ಮತ್ತು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸಹಯೋಗದಲ್ಲಿ 2023ನೇ ಸಾಲಿನ ಶ್ರೀ ಶಿವರಾತ್ರೀಶ್ವರ ಮಾಧ್ಯಮ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕರಾದ ಸಿ ಪುಟ್ಟರಂಗಶೆಟ್ಟಿ ಅವರು ಪ್ರಶಸ್ತಿ ಪುರಸ್ಕೃತ ಪತ್ರಕರ್ತರಾದ ಪಾಲಲೋಚನ ಆರಾಧ್ಯ ಅವರಿಗೆ ಶಾಲು ಹೊದಿಸಿ ಪ್ರಶಸ್ತಿ ಫಲಕ ನೀಡಿ ಸನ್ಮಾನಿಸಿ ಮಾತನಾಡಿದರು. ಶಿವಪುರ ಬಳಿ ತ್ಯಾಜ್ಯ ನಿರ್ವಹಣಾ ಘಟಕ ನಿರ್ಮಾಣಕ್ಕೆ ಗುರುತಿಸಿದ 35 ಎಕರೆ ಜಾಗವನ್ನು ನಿವೇಶನ ಮಾಡಲು ಹೊರಟಿದ್ದು ಅಲ್ಲಿ ಪತ್ರಕರ್ತರಿಗೆ ನಿವೇಶನ ಕೊಡಿಸಲಾಗುವುದೆಂದು ಭರವಸೆ ನೀಡಿದರು. ಪ್ರಾಮಾಣಿಕತೆಗೆ ತಕ್ಕ ಪ್ರತಿಫಲ ಲಭಿಸಿದೆ. ಸಂವಿಧಾನದ 4ನೇ ಅಂಗವೇ ಪತ್ರಿಕಾ ರಂಗ. ಸಮಾಜದ ಒಳಿತಿಗಾಗಿ ದುಡಿಯುತ್ತಿದ್ದಾರೆ. ಎಲ್ಲರನ್ನೂ ಬಡಿದೆಬ್ಬಿಸುವ ಕೆಲಸವನ್ನು ಪತ್ರಕರ್ತರು ಮಾಡುತ್ತಿದ್ದಾರೆ. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಭವನಕ್ಕೆ ಅನುದಾನ ಕೊಡಲು ಈ ಹಿಂದೆ ಹೇಳಿದ್ದು ಅದನ್ನು ಮುಂದಿನ ದಿನದಲ್ಲಿ ನೀಡಲಾಗುವುದೆಂದು ಹೇಳಿದರು. ಶಾಸಕ ಎ ಕೃಷ್ಣಮೂರ್ತಿ ಮಾತನಾಡಿ, ಮಾಧ್ಯಮ ಸಮಾಜದ ಪ್ರತಿಬಿಂಬ. ಸಂವಿಧಾನದ 4ನೇ ಅಂಗವೂ ಸಹ ಎಲ್ಲರನ್ನೂ ಸರಿದಾರಿಯಲ್ಲಿ ಕೊಂಡೊಯ್ಯುವವರು ಒಳ್ಳೆಯ ವಿಚಾರಗಳನ್ನು ಜನರಿಗೆ ಮುಟ್ಟಿಸುತ್ತಿದ್ದಾರೆ. ಇವರು ಅನೇಕ ಸವಾಲುಗಳ ಮಧ್ಯೆ ಸಾಗುತ್ತಾರೆ. ಅನಧಿಕೃತ ವರದಿಗಾರರಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ವರದಿಗಳಲ್ಲಿ ಪ್ರಾಮಾಣಿಕತೆ ಇರಬೇಕು. ನೈಜ ವರದಿ ಬಿತ್ತರಿಸಬೇಕೆಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಶಿಲ್ಪನಾಗ್, ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವಾನಂದ್ ತಗಡೂರ್, ಜೆಎಸ್ಎಸ್ ಸಂಸ್ಥೆಯ ಶಿವಕುಮಾರ ಸ್ವಾಮಿ, ನಗರಸಭಾ ಸದಸ್ಯೆ ಕುಮುದ, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ದೇವರಾಜ್ ಕಪ್ಪಸೋಗೆ ಸೇರಿದಂತೆ ಇತರರು ಹಾಜರಿದ್ದರು. ಜಿಲ್ಲೆಯಲ್ಲಿ ಜಿಟಿ ಮಳೆ, ಜನರ ಪರದಾಟ, ಬಾಳೆ ಫಸಲು ನಾಶ. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಹಿನ್ನೆಲೆಯಲ್ಲಿ ಜಿಲ್ಲೆಯಾದ್ಯಂತ ಬೆಳಗ್ಗೆಯಿಂದಲೇ ಜಿಟಿ ಮಳೆಯಾಗುತ್ತಿದೆ. ಕಳೆದ ಕೆಲವು ದಿನಗಳಿಂದಲೂ ಜಿಲ್ಲೆಯಲ್ಲಿ ಉತ್ತಮ ಮಳೆಯಾಗುತ್ತಿದ್ದು, ಭಾನುವಾರ ರಾತ್ರಿ ಶುರುವಾದ ಮಳೆ ಇಂದು ಬೆಳಗ್ಗೆ ತನಕ ಸುರಿಯಿತು. ಅಲ್ಲದೆ ಬೆಳಗ್ಗೆಯಿಂದಲೇ ಜಿಟಿ ಮಳೆಯಾಗುತ್ತಿದ್ದರೂ ಜನರು ಮಳೆಯಿಂದ ರಕ್ಷಣೆ ಪಡೆಯಲು ಛತ್ರಿಗಳ ಮೊರೆ ಹೋಗಿದ್ದಾರೆ. ಜಿಲ್ಲೆಯ ಚಾಮರಾಜನಗರ, ಕೊಳ್ಳೇಗಾಲ, ಯಳಂದೂರು, ಗುಂಡ್ಲುಪೇಟೆ, ಹನೂರು ಭಾಗದಲ್ಲಿ ಉತ್ತಮ ಮಳೆಯಾಗಿದ್ದು, ರಾತ್ರಿಯಿಡೀ ಸುರಿದ ಮಳೆಗೆ ಜಿಲ್ಲೆಯ ಹಲವು ಕಡೆಗಳಲ್ಲಿ ಬಾಳೆ ಸೇರಿದಂತೆ ಹಲವು ಫಸಲು ನಾಶವಾಗಿದೆ. ಇತ್ತೀಚೆಗೆ ರೈತರು ಬಿತ್ತನೆ ಮಾಡಿದ್ದ ಫಸಲು ಕೂಡ ಮಳೆಗೆ ಕೊಡುತ್ತು ಹೋಗಿದೆ. ಬೆಳಗ್ಗೆಯಿಂದಲೇ ಬಿಡದೆ ಸುರಿಯುತ್ತಿರುವ ಜಿಟಿ ಮಳೆಗೆ ಕೂಲಿ ಕಾರ್ಮಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಕಚೇರಿಗಳಿಗೆ ತೆರಳುವವರು ಮಳೆಯಿಂದಾಗಿ ತೊಂದರೆ ಅನುಭವಿಸಿದರು. ಮತ್ತೊಂದೆಡೆ ಉತ್ತಮ ಮಳೆಯಿಂದಾಗಿ ರೈತರ ಮುಖದಲ್ಲಿ ಹರ್ಷ ಮೂಡಿದೆ. ಈಗಾಗಲೇ ಬಿತ್ತನೆ ಮಾಡಿ ನೀರಿಲ್ಲದೆ ಒಣಗುತ್ತಿದ್ದ ಫಸಲಿಗೆ ಅನುಕೂಲವಾಗಿದೆ. ಅಲ್ಲದೆ ರೈತರು ಭೂಮಿ ಹದ ಮಾಡಿಕೊಳ್ಳುತ್ತಿದ್ದು, ಕೃಷಿ ಚಟುವಟಿಕೆ ಭರದಿಂದ ಸಾಗಿದೆ. ಬೇಕರಿ ಮಾಲೀಕನ ನಿರ್ಲಕ್ಷ್ಯಕ್ಕೆ ಕೈಕಾಲು ಕಳೆದುಕೊಂಡ ಪೌರಕಾರ್ಮಿಕ, ನೆರವಿಗೆ ಬಾರದ ಜನಪ್ರತಿನಿಧಿಗಳು, ಮೌನವಾದ ಸಮಾಜ ಕಲ್ಯಾಣ ಇಲಾಖೆ. ಕಳೆದ 1 ತಿಂಗಳ ಹಿಂದೆ ಚಾಮರಾಜನಗರ ಪಟ್ಟಣದ ಬೇಕರಿಯೊಂದರಲ್ಲಿನ ಅಡುಗೆ ಒಲೆಯ ಹೊಗೆ ಪೈಪನ್ನು ಸ್ವಚ್ಛ ಮಾಡಲು ಹೋಗಿದ್ದ ಪೌರಕಾರ್ಮಿಕ ಯುವಕನಿಗೆ ವಿದ್ಯುತ್ ಸ್ಪರ್ಶವಾಗಿದ್ದು, ಈತನ ಜೀವ ಉಳಿಸಲು ವೈದ್ಯರು ಕೊಳೆತು ಹೋಗಿದ್ದ ಅವನ ಒಂದು ಕೈ ಮತ್ತು ಕಾಲನ್ನು ಕತ್ತರಿಸಿದ ಕಾರಣ ಯುವಕನ ಸ್ಥಿತಿ ಗಂಭೀರವಾಗಿದ್ದು, ಜೀವ ಉಳಿದರೂ ಈತನ ಮುಂದಿನ ಬದುಕಿನ ಬಗ್ಗೆ ಕುಟುಂಬದವರು ಚಿಂತಾಕ್ರಾಂತರಾಗಿದ್ದಾರೆ. ವಾಸ್ತವದಲ್ಲಿ ಗಾರೆ ಕೆಲಸ ಮತ್ತು ಬಣ್ಣ ಹೊಡೆಯುವ ಕೆಲಸ ಮಾಡುತ್ತಿದ್ದ 26 ವರ್ಷದ ಲೋಕೇಶ ಕಳೆದ ತಿಂಗಳು ಚಾಮರಾಜನಗರದ ಸೂರ್ಯ ಬೇಕರಿಯಲ್ಲಿ ಚಿಮಣಿ ಸ್ವಚ್ಛ ಮಾಡಲು ಹೋಗಿದ್ದ. ಈ ವೇಳೆ ಬೇಕರಿ ಮಾಲೀಕ ಬೇಕರಿಯ ತಗಡಿನ ಶೀಟ್ ಮೇಲೆ ಹತ್ತಿ ಚಿಮಣಿ ಸ್ವಚ್ಛಗೊಳಿಸುವಂತೆ ಲೋಕೇಶನಿಗೆ ಯಾವುದಾದರೂ ಬೊಂಬು ಅಥವಾ ಮರದ ಪಟ್ಟಿ ನೀಡುವ ಬದಲು ಕಬ್ಬಿಣದ ಸರಳು ನೀಡಿದ್ದ. ಇದೇ ಆತನಿಗೆ ಮುಳುವಾಯಿತು. ಚಿಮಣಿ ಸ್ವಚ್ಛ ಮಾಡುವಾಗ ಮೇಲೆ ಹಾದು ಹೋಗಿದ್ದ ವಿದ್ಯುತ್ ಲೈನ್ಗೆ ಕಬ್ಬಿಣದ ಸರಳು ತಗುಲಿ ಲೋಕೇಶನಿಗೆ ವಿದ್ಯುತ್ ಸ್ಪರ್ಶವಾಗಿತ್ತು. ಬೇಕರಿ ಮೇಲೆ ಕುಸಿದು ಬಿದ್ದ ಲೋಕೇಶನನ್ನು ಮನೆಯವರು ಮೈಸೂರಿನ ಕೆಆರ್ ಆಸ್ಪತ್ರೆಯ ಸುಟ್ಟ ಗಾಯಗಳಿಗೆ ಚಿಕಿತ್ಸೆ ನೀಡುವ ವಾರ್ಡ್ಗೆ ದಾಖಲಿಸಿದರು. ವೈದ್ಯರ ಮುತುವರ್ಜಿಯಿಂದ ಲೋಕೇಶನ ಪ್ರಾಣ ಉಳಿಯಿತಾದರೂ ಮುಂಗೈ ಮತ್ತು ಮೊಣಕಾಲಿನ ತನಕ ಕಾಲು ಕತ್ತರಿಸಬೇಕಾಯಿತು. ಕಾರ್ಮಿಕ ಸುರಕ್ಷತೆಯ ಬಗ್ಗೆ ನಿರ್ಲಕ್ಷ್ಯ ತೋರಿದ್ದ ಬೇಕರಿ ಮಾಲೀಕ ಒಂದಷ್ಟು ಚಿಲ್ಲರೆ ಹಣ ನೀಡಿ ಕೈ ತೊಳೆದುಕೊಂಡನು. ಆತನ ವಿರುದ್ಧ ಚಾಮರಾಜನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಈತ ಪೌರ ಕಾರ್ಮಿಕನಾಗಿದ್ದ ಕಾರಣ ಯಾವುದೇ ಸಂಘ ಸಂಸ್ಥೆ ಜನಪ್ರತಿನಿಧಿಗಳು ಈತನ ನೆರವಿಗೆ ಬಂದಿಲ್ಲ. ಕನಿಷ್ಠ ಸಮಾಜ ಕಲ್ಯಾಣ ಇಲಾಖೆಯು ಈತನ ನೆರವಿಗೆ ಬಂದಿಲ್ಲ. ಅರುಂಧತಿಯಾರ್ ಮಹಾಸಭಾದ ಕಾರ್ಯಕರ್ತರು ಮತ್ತು ಮುಖಂಡರು ಮಾತ್ರ ಯುವಕನ ನೆರವಿಗೆ ನಿಂತಿದ್ದಾರೆ. ಪ್ರಬಲ ಸಮುದಾಯದ ಯುವಕರಿಗೇನಾದರೂ ಈ ರೀತಿಯಾಗಿದ್ದರೆ ದೊಡ್ಡ ಹೋರಾಟ ಮತ್ತು ಪ್ರತಿಭಟನೆಗಳೇ ನಡೆಯುತ್ತಿದ್ದವು. ಆದರೆ ದನಿ ಇಲ್ಲದ ಸಮಾಜದ ಯುವಕನ ನೆರವಿಗೆ ಯಾರೂ ಬಂದಿಲ್ಲದಿರುವುದು ದುರ್ದೈವ. ಕೂಡಲೇ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಸ್ಥಳೀಯ ಜನಪ್ರತಿನಿಧಿಗಳು ಈ ಪೌರಕಾರ್ಮಿಕನ ಯುವಕನ ನೆರವಿಗೆ ಧಾವಿಸಬೇಕಿದೆ. ಯಳಂದೂರು ತಾಲೂಕಿನಲ್ಲಿ 95% ಜಾತಿ ಗಣತಿ. ರಾಜ್ಯದಾದ್ಯಂತ ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿ ಗಣತಿ ಹಮ್ಮಿಕೊಂಡಿದ್ದು, ಈ ಗಣತಿ ಪ್ರತಿ ಕಡೆಯೂ ನಡೆಯುತ್ತಿದ್ದು, ನಮ್ಮ ಜಿಲ್ಲೆಯಲ್ಲಿ ಈ ಕೆಲಸ ಪ್ರಗತಿಯಲ್ಲಿದ್ದು, ಯಳಂದೂರು ತಾಲೂಕಿನಲ್ಲಿ ಈಗಾಗಲೇ 95% ಪ್ರಗತಿ ಸಾಧಿಸಲಾಗಿದೆ ಎಂದು ಕಾಂಗ್ರೆಸ್ ಮುಖಂಡ ಕಿನಕನಹಳ್ಳಿ ರಾಚಯ್ಯ ಮಾಹಿತಿ ನೀಡಿದರು. ಭಾನುವಾರ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಹಮ್ಮಿಕೊಂಡಿದ್ದ ಜಾತಿ ಗಣತಿ ಸಭೆಯಲ್ಲಿ ಭಾಗವಹಿಸಿದ ಅವರು, ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಪರಿಶಿಷ್ಟ ಜಾತಿಯಲ್ಲಿ ಬರೆದಿರುವ ಬಲಗೈ ಆದಿ ಕರ್ನಾಟಕ ಜನಾಂಗದವರು ಕಡ್ಡಾಯ
ಕಡ್ಡಾಯವಾಗಿ ತಮ್ಮ ಜಾತಿಯನ್ನು ಹೊಲೆಯಿಂದಲೇ ನಮೂದಿಸಬೇಕು ಎಂದು ಜಾಗೃತಿಯನ್ನು ಅಂಬೇಡ್ಕರ್ ಸೇವಾ ಸಮಿತಿ ಸದಸ್ಯರು ತಾಲೂಕಿನ ಪ್ರತಿ ಗ್ರಾಮಗಳಿಗೂ ತೆರಳಿ ಜಾಗೃತಿ ಮೂಡಿಸುತ್ತಿದ್ದಾರೆ. ಸಮಾಜ ಕಲ್ಯಾಣ ಸಚಿವ ಎಚ್.ಸಿ. ಮಹದೇವಪ್ಪ, ಸಂಸದ ಸುನಿಲ್ ಬೋಸ್ ಹಾಗೂ ಕೊಳ್ಳೇಗಾಲ ಮೀಸಲು ವಿಧಾನಸಭಾ ಕ್ಷೇತ್ರದ ಶಾಸಕ ಆರ್. ಕೃಷ್ಣಮೂರ್ತಿ ಈ ಬಗ್ಗೆ ಹಲವು ಸಭೆಗಳಲ್ಲಿ ಜಾಗೃತಿ ಮೂಡಿಸಿದ್ದಾರೆ. ಇವರ ಮಾರ್ಗದರ್ಶನದಂತೆ ಸಮಿತಿ ಸದಸ್ಯರು ಆ ಕೆಲಸ ನಿರ್ವಹಿಸುತ್ತಿದ್ದಾರೆ. ಈಗ ಮೇ 29ರವರೆಗೂ ಈ ಅವಧಿ ವಿಸ್ತರಿಸಲಾಗಿದ್ದು, ಅಲ್ಲಿಯ ತನಕ ನಮ್ಮ ತಾಲೂಕು ಹಾಗೂ ಜಿಲ್ಲೆಯಲ್ಲಿ ಶೇಕಡಾ 100ರಷ್ಟು ಪ್ರಗತಿ ಸಾಧಿಸಲು ಶ್ರಮ ಪಡಲಾಗುವುದೆಂದು ಮಾಹಿತಿ ನೀಡಿದರು. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ವಡಗೆರೆ ದಾಸ್ ಮಾತನಾಡಿ, ಜಾತಿಗಣತಿ ಮೂಲಕ ಪರಿಶಿಷ್ಟರಿಗೆ ಒಳ ಮೀಸಲಾತಿ ನಿಗದಿ ಮಾಡಲು ರಾಜ್ಯ ಸರ್ಕಾರ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಸಮಿತಿ ರಚಿಸಿದೆ. ನಮ್ಮ ತಾಲೂಕಿನಲ್ಲಿ ಒಟ್ಟು 5,956 ಪರಿಶಿಷ್ಟ ಕುಟುಂಬಗಳಿದ್ದು, ಇದರಲ್ಲಿ ಈಗಾಗಲೇ 5,683 ಕುಟುಂಬಗಳ ಜಾತಿ ಸಮೀಕ್ಷೆ ಮಾಡಲಾಗಿದೆ. ಇನ್ನುಳಿದ 273 ಕುಟುಂಬ ಬಾಕಿ ಇದ್ದು, ಇವರಿಗೆ ಕೆಲವು ತಾಂತ್ರಿಕ ಸಂತೋಷದಿಂದ ಪಡಿತರ ಪಟ್ಟಿ, ಆಧಾರ್ ಕಾರ್ಡ್ನಲ್ಲಿ ಬೇರೆ ಬೇರೆ ಜಾತಿ ನಮೂದಿಸಲಾಗಿರುವುದು, ಕೆಲವರು ಪರ ಊರಿನಲ್ಲಿ ಉದ್ಯೋಗ ಅರಸಿ ಹೋಗಿರುವುದು, ಕೆಲವರಿಗೆ ಪರಿಶಿಷ್ಟ ಪಂಗಡ ಎಂದು ನಮೂದಾಗಿದೆ. ಅಂಬೇಡ್ಕರ್ ಸೇವಾ ಸಮಿತಿ ಸದಸ್ಯರು ಇದಕ್ಕೆ ನಿಯೋಜನೆಗೊಂಡಿರುವ ನೋಡಲ್ ಅಧಿಕಾರಿ ಹಾಗೂ ಸಿಬ್ಬಂದಿಯೊಂದಿಗೆ ಚರ್ಚಿಸಿ ಈ ತಾಂತ್ರಿಕ ತೊಂದರೆ ನಿವಾರಣೆಗೆ ಕ್ರಮ ವಹಿಸಿದ್ದಾರೆ. ಅಲ್ಲದೆ ಪರ ಊರಿನಲ್ಲಿರುವ ಈ ಸಮುದಾಯದ ಜನರನ್ನು ಇದಕ್ಕೆ ನೋಂದಣಿ ಮಾಡಿಸಲು ಕ್ರಮ ಮನವೊಲಿಸುತ್ತಿದ್ದಾರೆ ಎಂದು ಮಾಹಿತಿ ನೀಡಿದರು. ಸೇವಾ ಸಮಿತಿ ಕೆಸ್ತೂರು ಸಿದ್ದರಾಜ್ ಮಾತನಾಡಿ, ಜಾತಿಗಣತಿಯಿಂದ ನಮಗಾಗುವ ಲಾಭಗಳೇನು, ಇದರಿಂದ ಸರ್ಕಾರದಿಂದ ನಮಗೆ ಸಿಗುವ ಸೌಲಭ್ಯ ಪಡೆದುಕೊಳ್ಳಲು ಎಷ್ಟು ಅಗತ್ಯವಾಗಿದೆ, ಇದರಿಂದ ಯಾವ ರೀತಿ ಅನುಕೂಲವಾಗಲಿದೆ ಎಂಬುದರ ಬಗ್ಗೆ ಪ್ರತಿ ಮನೆಗೂ ತೆರಳಿ ನಾವು ಜಾಗೃತಿ ಮೂಡಿಸುತ್ತಿದ್ದೇವೆ. ಅಲ್ಲದೆ ಪರಿಶಿಷ್ಟ ಜಾತಿ ಆದಿ ಕರ್ನಾಟಕ ಬಲಗೈ ಸಮುದಾಯ ಹೊಲೆ ಎಂದು ನಮೂದಿಸಬೇಕೆಂಬುದರ ಬಗ್ಗೆ ಮಾಹಿತಿ ನೀಡುತ್ತಿದ್ದೇವೆ. ನಮ್ಮ ತಂಡದ ಎಲ್ಲಾ ಸದಸ್ಯರು ಮೇ 29ರವರೆಗೆ ಎಲ್ಲ ಗ್ರಾಮಗಳಿಗೂ ತೆರಳಿ ಈ ಬಗ್ಗೆ ಜಾಗೃತಿ ಮೂಡಿಸಲಿದ್ದೇವೆ. ಅಲ್ಲದೆ ಆಟೋಗಳಲ್ಲಿ ಮೈಕ್ಗಳ ಮೂಲಕವೂ ಜಾತಿ ಗಣತಿ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಹಿರಿಯೂರು ಸಿ ರಾಜಣ್ಣ, ದುಗ್ಗಟ್ಟಿ ಮಾದೇಶ್, ಮಂದೂರು ಉಮಾಶಂಕರ್, ವೈಕೆಂಬೂಳೆ ನಂಜುಂಡ, ಹಿರಿಯೂರು ನಾಗೇಂದ್ರ, ಗುಂಬಳ್ಳಿ ಮಹಾದೇವ್, ಜಯರಾಮ್, ವಜ್ರಮುನಿ ಉಮೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ರಾಜ್ಯ ಅಹಿಂದ ಒಕ್ಕೂಟದ ಅಧ್ಯಕ್ಷರಾಗಿ ದ್ಯಾವಪ್ಪ ನಾಯ್ಕ ಆಯ್ಕೆ. ಕರ್ನಾಟಕ ರಾಜ್ಯ ಅಹಿಂದ ಒಕ್ಕೂಟದ ಅಧ್ಯಕ್ಷರನ್ನಾಗಿ ಹಿರಿಯ ಹೋರಾಟಗಾರ, ಜನಪರ ಮುಖಂಡ ದ್ಯಾವಪ್ಪ ನಾಯ್ಕ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಮೈಸೂರು ನಗರದ ಜಲದರ್ಶಿನಿ ಅತಿಥಿ ಗೃಹದಲ್ಲಿ ಶನಿವಾರ ಮೈಸೂರು ಜಿಲ್ಲಾ ಮಡಿವಾಳ ಸಂಘದ ಅಧ್ಯಕ್ಷ ಸತ್ಯನಾರಾಯಣ, ಗೌರವಾಧ್ಯಕ್ಷ ಬಿಜಿ ಕೇಶವ ಮತ್ತು ಸವಿತಾ ಸಮಾಜದ ಮೈಸೂರು ಜಿಲ್ಲಾ ಅಧ್ಯಕ್ಷ ಮುಖಂಡರು ಒಟ್ಟಾಗಿ ಸೇರಿ ಸುದೀರ್ಘ ಸಭೆ ನಡೆಸಿ ದ್ಯಾವಪ್ಪ ನಾಯ್ಕ ಅವರನ್ನು ಹಂಗಾಮಿ ಅಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದರು. ಇದಕ್ಕೂ ಮುನ್ನ ನಡೆದ ಸಭೆಯಲ್ಲಿ ರಾಜ್ಯ ಮಟ್ಟದ ನೂತನ ಅಹಿಂದ ಸಂಘಟನೆಯ ನೇತೃತ್ವ ವಹಿಸಲು ಆಕಾಂಕ್ಷಿಗಳಿದ್ದರೆ ಹೆಸರು ಸೂಚಿಸಿ ಎಂದು ಸಭೆಯಲ್ಲಿ ಕೋರಲಾಯಿತು. ಈ ವೇಳೆ ಯಾರೊಬ್ಬರೂ ಅಧ್ಯಕ್ಷರಾಗಲು ಮುಂದೆ ಬರದಿದ್ದ ಕಾರಣ ಮೈಸೂರು ಜಿಲ್ಲಾ ಮಡಿವಾಳ ಸಂಘದ ಅಧ್ಯಕ್ಷರಾದ ಸತ್ಯನಾರಾಯಣ ಅವರು ದ್ಯಾವಪ್ಪ ಅವರ ಹೆಸರನ್ನು ಸೂಚಿಸಿದರು. ಸವಿತಾ ಸಮಾಜದ ಮೈಸೂರು ಜಿಲ್ಲಾಧ್ಯಕ್ಷ ನಾಗೇಶ್ ಅವರು ದ್ಯಾವಪ್ಪ ನಾಯ್ಕರ ಹೆಸರನ್ನು ಅನುಮೋದಿಸಿದರು. ಬಳಿಕ ಸಭೆಯಲ್ಲಿ ಸೇರಿದ್ದ ಎಲ್ಲ ಸಮುದಾಯಗಳ ಮುಖಂಡರು ಚಪ್ಪಾಳೆ ಹೊಡೆಯುವ ಮೂಲಕ ದ್ಯಾವಪ್ಪ ನಾಯ್ಕ ಅವರನ್ನು ಹಂಗಾಮಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದರು. ಈ ಸಂದರ್ಭದಲ್ಲಿ ಮೈಸೂರು ಜಿಲ್ಲಾ ಸವಿತಾ ಸಮಾಜದ ಅಧ್ಯಕ್ಷರಾದ ನಾಗೇಶ್ ಮಾತನಾಡಿ, ಹಿರಿಯ ಹೋರಾಟಗಾರ ಮತ್ತು ಪ್ರಾಮಾಣಿಕ ವ್ಯಕ್ತಿತ್ವ ಹೊಂದಿರುವ ಜನಪರ ಮುಖಂಡರಾದ ದ್ಯಾವಪ್ಪ ನಾಯ್ಕ ಅವರನ್ನು ಕರ್ನಾಟಕ ರಾಜ್ಯ ಅಹಿಂದ ಒಕ್ಕೂಟದ ಹಂಗಾಮಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ಮುಂದೆ ಇವರ ನೇತೃತ್ವದಲ್ಲಿ ಎಲ್ಲ ಸಮುದಾಯಗಳಿಗೆ ಆದ್ಯತೆ ನೀಡುವ ಮೂಲಕ 25 ಜನರ ಸಮಿತಿ ರಚಿಸಲಾಗುವುದು. ಸಮಿತಿಯಲ್ಲಿ ಎಲ್ಲ ಕೋಮುಗಳಿಗೂ ಮಹಿಳೆಯರಿಗೂ ಆದ್ಯತೆ ನೀಡಲಾಗುವುದು ಎಂದರು. ಮೈಸೂರು ಜಿಲ್ಲೆ ಮಡಿವಾಳ ಸಂಘದ ಅಧ್ಯಕ್ಷ ಸತ್ಯನಾರಾಯಣ ಮಾತನಾಡಿ, ದ್ಯಾವಪ್ಪ ನಾಯ್ಕ ಅವರು ತಳ ಸಮುದಾಯದ ನೋವುಗಳನ್ನು ಬಲ್ಲವರಾಗಿದ್ದಾರೆ. ಇವರು ಸಮುದಾಯದ ಜನರಿಗೆ ಯಾವುದೇ ರೀತಿಯ ಸಂಕಷ್ಟ ಬಂದರೂ ಅದನ್ನು ಗಂಭೀರವಾಗಿ ಪರಿಗಣಿಸಿ ನ್ಯಾಯ ಒದಗಿಸಬೇಕು. ತಳ ಸಮುದಾಯದ ಮಕ್ಕಳ ಶಿಕ್ಷಣ, ಆರೋಗ್ಯ, ಉದ್ಯೋಗಕ್ಕೆ ತಮ್ಮ ಸಮಯವನ್ನು ಮೀಸಲಿಟ್ಟು ಹೋರಾಟ ನಡೆಸಬೇಕು. ನಾವೆಲ್ಲರೂ ಅವರಿಗೆ ಬೆಂಬಲವಾಗಿ ನಿಲ್ಲುತ್ತೇವೆಂದರು. ಮೈಸೂರು ಜಿಲ್ಲಾ ಮಡಿವಾಳ ಸಂಘದ ಗೌರವಾಧ್ಯಕ್ಷ ಬಿಜಿ ಕೇಶವ ಮಾತನಾಡಿ, ಸಾಂಸ್ಕೃತಿಕ ನಗರಿ ಮೈಸೂರು ನಗರವನ್ನು ಕೇಂದ್ರ ಸ್ಥಾನವಾಗಿಟ್ಟುಕೊಂಡು ಒಂದು ರಾಜ್ಯ ಮಟ್ಟದ ಅಹಿಂದ ಸಂಘಟನೆ ಕಟ್ಟಬೇಕೆಂದು ನಾವು ಹಲವಾರು ದಿನಗಳಿಂದ ಚಿಂತನೆ ನಡೆಸಿದ್ದೆವು. ಈ ಸಂಘದ ನೇತೃತ್ವ ವಹಿಸಲು ಸೂಕ್ತ ಅಭ್ಯರ್ಥಿ ಹುಡುಕಾಟದಲ್ಲಿದ್ದಾಗ ನಮಗೆ ದ್ಯಾವಪ್ಪ ನಾಯ್ಕ ಕಂಡು ಬಂದರು. ಈಗಾಗಲೇ ಹಲವು ಸಂಘಟನೆಗಳ ನೇತೃತ್ವ ವಹಿಸಿರುವ ಅವರು ಹಲವಾರು ಜನಪರ ಹೋರಾಟಗಳಲ್ಲಿಯೂ ಭಾಗವಹಿಸಿ ಜನರಿಗೆ ನ್ಯಾಯ ಕೊಡಿಸಿದ್ದ ಅನುಭವ ಇದ್ದ ಕಾರಣ 24 ಸಮುದಾಯಗಳ ಮುಖಂಡರು ಇಂದು ಒಟ್ಟಾಗಿ ಸೇರಿ ಅವರನ್ನು ಆಯ್ಕೆ ಮಾಡಿದ್ದೇವೆ. ಯಾವುದೇ ಸಣ್ಣ ಪುಟ್ಟ ಲೋಪದೋಷಗಳಿಲ್ಲದಂತೆ ಅವರ ನೇತೃತ್ವದಲ್ಲಿ ನಾವು ಕಾರ್ಯನಿರ್ವಹಿಸಿ ಸಂಘಟನೆಯನ್ನು ಬಲವಾಗಿ ಕಟ್ಟುತ್ತೇವೆಂದರು. ಈ ಸಂದರ್ಭದಲ್ಲಿ ವಿವಿಧ ಸಮುದಾಯದ ಮುಖಂಡರಾದ ಎಸ್ ರಾಜೇಶ್, ಎಂವಿ ಶ್ರೀನಿವಾಸ್, ಮಿತ್ರ, ಆನಂದ್ ಸಿಂಗ್, ಸಂತೋಷ್, ಕಿರಾಳ್, ಸುಂದರ್, ಡಿಸೋಜಾ, ಶ್ರೀಧರ್, ಸರಸ್ವತಿ, ಡಿಎನ್ ಬಾಬು, ತೋಂಡಾಳ್ ಶಂಕರ್, ಮಂಜುನಾಥ್, ಮಹದೇವ್, ಎನ್ ಕೃಷ್ಣ, ನಾಗರಾಜ್, ಎಚ್ಜಿ ರೇವಣ್ಣ, ಸುಶೀಲಮ್ಮ, ಲಕ್ಷ್ಮೀಶ್ರೀ, ಪ್ರಕಾಶ್, ಆರ್ಆರ್ ಪ್ರಕಾಶ್, ಎನ್ಸಿ ಉಮೇಶ್, ನಾಗರಾಜ್ ಮತ್ತಿತರರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ದ್ಯಾವಪ್ಪ ನಾಯ್ಕ ಅವರು, ನನ್ನ ಮೇಲೆ ಅಪಾರವಾದ ನಂಬಿಕೆ ಇಟ್ಟು ಈ ಬೃಹತ್ ಸಂಘಟನೆಯ ನೇತೃತ್ವ ನನಗೆ ವಹಿಸಿದ್ದಕ್ಕೆ ನಾನು ಆಭಾರಿಯಾಗಿದ್ದೇನೆ. ಯಾವುದೇ ಸಂದರ್ಭದಲ್ಲಿ ನಮ್ಮ ಸಂಘಟನೆಯ ಸದಸ್ಯರ ಹಿತಾಸಕ್ತಿಗೆ ಧಕ್ಕೆ ಬಾರದಂತೆ ಸಂಘಟನೆಯಲ್ಲಿ ಕೆಲಸ ಮಾಡುತ್ತೇನೆ. ಯಾವುದೇ ಪಕ್ಷ ಭೇದವಿಲ್ಲದೆ ಅಹಿಂದ ಸಮುದಾಯದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುತ್ತೇನೆ ಎಂದರು. ಸಂತೇಮರಹಳ್ಳಿಯಲ್ಲಿ ವಿಜೃಂಭಣೆಯಿಂದ ನಡೆದ ಬಸವ ಜಯಂತಿ ಶಿವತತ್ವವನ್ನು ಜಗತ್ತಿಗೆ ಸಾರಿದ್ದ ಬಸವಣ್ಣ ಮುರುಘಾ ರಾಜೇಂದ್ರ ಸ್ವಾಮೀಜಿ.
ಶಿವ ತತ್ವಗಳನ್ನು ಜಗತ್ತಿಗೆ ತಿಳಿಸಿಕೊಟ್ಟ ಮಹಾನ್ ಪುರುಷ ಬಸವಣ್ಣನವರ ಆಚಾರ ವಿಚಾರಗಳನ್ನು ಪ್ರತಿಯೊಬ್ಬರು ಪಾಲಿಸಬೇಕೆಂದು ಮರಿಯಾಲ ಮಠದ ಮುರುಘರಾಜೇಂದ್ರ ಸ್ವಾಮೀಜಿ ತಿಳಿಸಿದರು. ಸಂತೇಮರಹಳ್ಳಿಯ ಮಹದೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ನಡೆದ ಬಸವೇಶ್ವರ ಜಯಂತಿ ಹಾಗೂ ಧಾರ್ಮಿಕ ಸಭೆಯಲ್ಲಿ ಮುರುಘರಾಜೇಂದ್ರ ಸ್ವಾಮೀಜಿ ಮಾತನಾಡಿ, ಜನಸಾಮಾನ್ಯರಿಗೆ ವಚನಗಳ ಮೂಲಕ ಧಾರ್ಮಿಕತೆ ಬೋಧಿಸಿ ನಿಷ್ಠೆ ಕಾಯಕ ತಿಳಿಸಿಕೊಟ್ಟಿದ್ದಾರೆ. ಅಂದು ಕಲ್ಯಾಣದಲ್ಲಿ ಭಾರತದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಸಂಸತ್ತಿನ ಮೂಲಕ ಧರ್ಮ, ಜಾತಿ ಹಾಗೂ ಅಸ್ಪೃಶ್ಯತೆ ಹೋಗಲಾಡಿಸುವುದರ ಜೊತೆಗೆ ಆರ್ಥಿಕ ಚಿಂತನೆ ನಡೆಸಿದ್ದಾರೆ. ಬಸವಣ್ಣನವರ ಆಚಾರ ವಿಚಾರ ಇಂದಿಗೂ ಪ್ರಸ್ತುತವಾಗಿದೆ ಎಂದು ತಿಳಿಸಿದರು. ಚಾಮರಾಜನಗರ ವಿರಕ್ತ ಮಠದ ಬಸವ ಸ್ವಾಮೀಜಿ ಮಾತನಾಡಿ, ಬಸವಣ್ಣನವರು ಅಂದು ಮಾಡಿದ ಕ್ರಾಂತಿ ದೇಶದ ಬೇರೆಲ್ಲೂ ನಡೆದಿರಲು ಸಾಧ್ಯವಿಲ್ಲ. ಸಮಾಜಕ್ಕೆ ಉತ್ತಮ ಸಂದೇಶ ನೀಡಿದ ಅವರ ತತ್ವ ಆದರ್ಶ ಇಂದಿಗೂ ಪರಿಣಾಮ ಬೀರುತ್ತದೆ ಎಂದರು. ಎಂಸಿಎಸ್ ಪ್ರೌಢಶಾಲೆ ಮುಖ್ಯ ಶಿಕ್ಷಕ ಮಹದೇವಸ್ವಾಮಿ ಮಾತನಾಡಿ, ಬಸವಾದಿ ಶರಣರು ನಾಡಿಗೆ ಕೊಟ್ಟ ಕೊಡುಗೆ ಕಾಯಕವೇ ಕೈಲಾಸ. ಅಂದಿನ ಕಾಲದಲ್ಲಿ ಸಂಸತ್ತು ರಚನೆ ಮಾಡಿ ಜಾತಿ, ಧರ್ಮ, ವರ್ಣಧರ್ಮವನ್ನು ಹೋಗಲಾಡಿಸಿ ಸಾಮಾಜಿಕ ಜೀವನ ನಡೆಸುವ ಚರ್ಚೆ ಹುಟ್ಟುಹಾಕಿದ್ದು ಬಸವಣ್ಣನವರೆಂದು ತಿಳಿಸಿದರು. ಈ ವೇಳೆ ವೀರಶೈವ ಮಹಾಸಭಾದ ಜಿಲ್ಲಾಧ್ಯಕ್ಷ ನಂದೀಶ್, ವಕೀಲರಾದ ಪರಮೇಶ್ ಸೇರಿದಂತೆ ಇತರರು ಹಾಜರಿದ್ದರು. ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ನಿರ್ದೇಶಕರಿಂದ ಜಲ ಸಂರಕ್ಷಣೆ ಕಾಮಗಾರಿ ಪರಿಶೀಲನೆ. ನಗರದಲ್ಲಿ ನಡೆದ 3 ಮನೆಗಳ್ಳತನದಲ್ಲಿ ನಡೆದ ಪ್ರಕರಣಗಳಿಗೆ 4 ಆರೋಪಿಗಳ ಬಂಧನ. ಚಾಮರಾಜನಗರದ ವಿಜಯ ಕರ್ನಾಟಕ ಜಿಲ್ಲಾ ವರದಿಗಾರರಾದ ಪಾಲಲೋಚನ ಆರಾಧ್ಯ ಅವರಿಗೆ ಶ್ರೀ ಶಿವರಾತ್ರಿ ರಾಜೇಂದ್ರ ಪ್ರಶಸ್ತಿ ಪುರಸ್ಕಾರ. ಜಿಲ್ಲೆಯಲ್ಲಿ ಜಿಟಿಜಿಟಿ ಮಳೆ, ಜನರ ಪರದಾಟ, ಬಾಳೆ ಫಸಲು ನಾಶ. ಬೇಕರಿ ಮಾಲೀಕನ ನಿರ್ಲಕ್ಷ್ಯಕ್ಕೆ ಕೈಕಾಲು ಕಳೆದುಕೊಂಡ ಪೌರಕಾರ್ಮಿಕ, ನೆರವಿಗೆ ಬಾರದ ಜನಪ್ರತಿನಿಧಿಗಳು, ಮೌನವಾದ ಸಮಾಜ ಕಲ್ಯಾಣ ಇಲಾಖೆ. ಯಳಂದೂರು ತಾಲೂಕಿನಲ್ಲಿ 95% ಜಾತಿ ಗಣತಿ. ರಾಜ್ಯ ಅಹಿಂದ ಒಕ್ಕೂಟದ ಅಧ್ಯಕ್ಷರಾಗಿ ದ್ಯಾವಪ್ಪ ನಾಯ್ಕ ಆಯ್ಕೆ. ಸಂತೇಮರಹಳ್ಳಿಯಲ್ಲಿ ವಿಜೃಂಭಣೆಯಿಂದ ನಡೆದ ಬಸವ ಜಯಂತಿ, ಶಿವತತ್ವವನ್ನು ಜಗತ್ತಿಗೆ ಸಾರಿದ್ದ ಬಸವಣ್ಣ ಮುರುಘರಾಜೇಂದ್ರ ಸ್ವಾಮೀಜಿ.